Good morning, dear students and friends. ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾವು ಏನು ಇಂಗ್ಲೀಷ್ ಸೀರೀಸನ್ನು ಮಾಡ್ತಾಯಿದ್ವಲ್ಲ ರೀ ಕರ್ನಾಟಕ ಒಂದು ಸ್ಟೇಟ್ ಬೋರ್ಡಿಗೆ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 10th ಸ್ಟ್ಯಾಂಡರ್ಡ್ದು ಫಸ್ಟ್ ಪ್ರೋಜಿ ಅ ಹೀರೋ ಬೈ ಆರ್.ಕೆ. ನಾರಾಯಣ್. ಇದರ ಆಲ್ರೆಡಿ ಇದು ರಿಲೇಟೆಡ್ ನಾನು ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಫಸ್ಟ್ ಪಾರ್ಟನ್ನು. ಇದು ಸೆಕೆಂಡ್ ಪಾರ್ಟು. ಸೊ ಇವತ್ತೇನು ನೋಡೋಣ, ಸೆಕೆಂಡ್ ಪಾರ್ಟ್ ಬಗ್ಗೆ ನೋಡೋಣ ರೀ, ಹೌದಾ? ಸೊ ಬರ್ರಿ, 6ನೇ ಒಂದು ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು, ಹೌದಾ? ಅದಕ್ಕಿಂತ ಮುಂಚಿತವಾಗಿ ನಾವು ನೋಡಿದ್ದೀವಿ ರೀ, ಒಬ್ಬ ತಂದೆ ಅವ್ರ ತಂದೆ ಜೊತೆ ಆ ಮಗು ಜೊತೆ ಸ್ವಾಮಿ ಜೊತೆ ಮಾತಾಡ್ತಿದ್ದಾರೆ. ಮತ್ತು ಅವರು ನ್ಯೂಸು ಒಳಗೆ ಏನೋ ಒಂದು ಸಣ್ಣ ಮಗುವಿನ ಕತೆ ಬರ್ತದೆ, ಏನೋ ಹುಲಿ ಮತ್ತು ಆ ಮಗುವಿನ ಕತೆ. ಅದಾದಮೇಲೆ ಸ್ವಾಮಿ ಮತ್ತು ಅವ್ರ ತಂದೆ ನಡುವೆ ಮಾತುಕತೆ ನಡೀತದೆ ರೀ, ಏನು ಧೈರ್ಯ ಹೆಚ್ಚ ಏನು ಶಕ್ತಿ ಹೆಚ್ಚ ಅನ್ನೋದ್ರ ಬಗ್ಗೆ. ಸೊ ಅವಾಗ ತಂದೆ ಹೇಳ್ತಾರೆ ಧೈರ್ಯ ಅಂತೇಳಿ, ಮಗು ಹೇಳ್ತಾರೆ ಶಕ್ತಿ ಅಂತೇಳಿ. ಸೊ ಎರಡರೊಳಗೆ ಯಾವುದು ಇದನ್ನೈತೆ ಅಂತೇಳಿ ಅದು ಡಿಸೈಡ್ ಆಗೋದ್ರೊಳಗೆ ಮುಂದೇನೈತೆ ಅನ್ನೋದು ನೋಡಬೇಕಾಗಿದ್ರಿ ಇವತ್ತು, 6ನೇ ಭಾಗದಿಂದ 6ನೇ ಒಂದು ಪ್ಯಾರಾಗ್ರಾಫ್ ಅಂದ್ರೆ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೋಮಿಲಿ gazing at the newspaper on his lap. ಓಕೆ, ಸ್ವಾಮಿಯವ್ರ ಫಾದರ್ ಏನು ಮಾಡಕತ್ತಾರು, ಪೇಪರನ್ನು ಮಂಕ ಪಡೆದವ್ರ ಗೊತ್ತೆ ಹಂಗೆ ನೋಡ್ತಿದ್ದಾರೆ ಅವ್ರ ಪೇಪರನ್ನು. ಎಲ್ಲಿ ಅವ್ರ ಲ್ಯಾಪ್ ಅಂದರೆ ಅವ್ರ ತೊಡಿ ಮೇಲೆ ಇರೋದನ್ನು. ಲ್ಯಾಪ್ ಅಂದರೆ ಏನು, ತೊಡಿರಿ. ಗ್ಲೋಮಿಲಿ ಅಂದರೆ ಏನು, ಗ್ಲೋಮಿಲಿ ಅಂದರೆ ಫೀಲಿಂಗ್ ಇನ್ ಅ ವೇ ದ್ಯಾಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್, ಮೀನ್ಸ್ ಮಂಕ ಪಡೆದಂತೆ ಅವ್ರು ನೋಡಕತ್ತಾರೆ. ಹೌದಾ? ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ tiptoed to his bed in a passage. ಇದನ್ನು ನೋಡಿದವನು ಸ್ವಾಮಿ ಏನು ಮಾಡಿದ, ಸಾವಕಾಶ ಎದ್ರಿ. ರೋಸ್ ಮೀನ್ಸ್ ಎದ್ದ, ಸೈಲೆಂಟ್ಲಿ ಎದ್ದು ಅವನು ಏನು ಮಾಡಿದ ಅಂದ್ರೆ ಹೆಬ್ಬೆರಳ ಮೇಲೆ ನಡ್ಕೊಂಡು ಹೋದ. ಇಲ್ಲಿ ಪಾದ ಇಟ್ಟರೆ ಇಲ್ಲಿ ಸಪ್ಪಳಾಗತ್ತೆ ಅಂತೇಳಿ. ಟಿಪ್ಟೋಡ್ ಅಂದರೆ ಏನು ರೀ, ಹೆಬ್ಬೆರಳ ಮೇಲೆ ನಡೆಯೋದ್ರು, ಅಥವಾ ಹೆಬ್ಬೆರಳಿನ ಮೇಲೆ ನಡೆಯೋದು. ಅವನೇನು ಶಬ್ದ ಆಗದಂತೆ ಸೀದಾ ನಡೆದೋಗಿ ಅವ್ರ ಪ್ಯಾಸೇಜ್ ಕಡೆ ಹೋಗಿ ಮಕ್ಕಳಾಕ್ ಹೋದ್ರಿ ಬೆಡ್ಡಿಗೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಅವಳ ಅಜ್ಜಿ ಅವಳು ಕೂಡ ಬೆಡ್ ಮೇಲೆ ಕುಂತಿದ್ಲು, ಹೌದಾ? ಆ್ಯಂಡ್ ರಿಮಾರ್ಕ್ಟ್ ಅಂದ್ರೆ ಅವಳು ಕೇಳಾಕತ್ತಾಳೆ ಏನಂದರೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಅವಳು ಏನು ಕೇಳಾಕತ್ತಾಳೆ, ನಿನಗೆ ಆಲ್ರೆಡಿ ಮಕ್ಕಳಂಗಾಗ್ಯದ ಅಂತೇಳಿ ಕೇಳಾಕತ್ತಾಳೆ. ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ನಿಂಗೆ ಸ್ಟೋರಿ ಕೇಳಬೇಕಂತೇಳಿ ಅನ್ನಿಸ್ತಾ ಇಲ್ಲ ಇವತ್ತು? ಆವಾಗ ಸ್ವಾಮಿ ಏನದಲ್ಲ ಅವನ ಮಾತುಗಳು ಸ್ಟಾರ್ಟ್ ಇವಾಗ. ಸ್ವಾಮಿ ಮೇಡ್ ವೈಲ್ಡ್ ಜೆಸ್ಟಿಕ್ಯುಲೇಷನ್ ಅಂದರೆ ಏನು ರೀ, ಅಭಿನಯ ಮಾಡೋದ್ರಿ. ಅದನ್ನು ಕೈಯೋ ಕಾಲು ಬಳಸ್ಕೊಂಡು, ಅಥವಾ ಕೈ ಮತ್ತು ಒಂದು ಮೊಣಕೈಯನ್ನು ಬಳಸ್ಕೊಂಡು ಏನು ಮಾಡೋದು, ಅಭಿನಯ ಮಾಡಿ ಹೇಳೋದು, ನನಗೆ ಬೇಕಾಗಿಲ್ಲ ಅಂಥೇಳಿ, ನಾನು ಕೇಳಲ್ಲ ಅಂಥೇಳಿ. ಸ್ವಾಮಿ ಮೇಡ್ ವೈಲ್ಡ್ ಜೆಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಹಿಸ್ ಮದರ್, his granny, not a mother, to his granny. ಅವಂಗ ಏನಂದ್ರೆ ಸಾವಕಾಶ ಸೊನ್ನೆ ಮಾಡಾಕತ್ತಾನ ರೀ, ಕೈ ಕಾಲು ಬಳಸ್ಕೊಂಡು ಸಾವಕಾಶ ಸೊನ್ನೆ ಮಾಡಾಕತ್ತಾನೆ. ಏನಂತೇಳಿ, ಅವ್ರ ಗ್ರ್ಯಾನಿ ಸೈಲೆಂಟ್ ಇರಲಿ ಅಂತೇಳಿ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಆದ್ರೆ ಆ ಅಜ್ಜಿ ಏನು ನೋಡಾಕತ್ತಿಲ್ಲ ಅವನು ಅಭಿನಯ ಮಾಡೋದು. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಜಾಕೆಟ್ ಓವರ್ ಹಿಸ್ ಫೇಸ್. ಸ್ವಾಮಿ ಏನು ಮಾಡ್ದ, ಅದನ್ನೆಲ್ಲ ನೋಡಲಾರ್ದ ಥ್ರೋದು ಸೆಕೆಂಡ್ ಫಾರ್ಮು ಥ್ರೋ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಅಂದರೆ ಏನು, ಆ ಬೆಡ್ ಮೇಲೆ ಏನು ಮಾಡ್ದ, ಬಿತ್ಕೊಳ್ಳೋದು ಅಂತೇಳಿ ಅಂತೀವಲ್ಲ ಹಾಗೆ, ಅಂದರೆ ಮಕ್ಕೊಂಡರಿ. ಬ್ಲ್ಯಾಂಕೆಟನ್ನು ಫುಲ್ ಕವರ್ ಮಾಡಿಕೊಂಡು, ಬ್ಲ್ಯಾಂಕೆಟ್ ಹೊತ್ಕೊಳ್ಳುವಂಥ ಒಂದು ಇಲ್ಲದ ನೋಡ್ರಿ ಪಿಕ್ಚರ್ ಒಳಗೆ ನೋಡ್ರಿ. ಬ್ಲ್ಯಾಂಕೆಟು ಒಂದು ಚಾದರಗತೆ ಇರ್ತದಲ್ಲ, ಅದನ್ನು ತೊಗೊಂಡ ಅವ್ನು ಮಕ್ಕಳಕ್ಕ ನೋಡಾಕತ್ತಾನ ರೀ. ಗ್ರ್ಯಾನಿ ಅದಳು ಇಲ್ಲಿ ನೋಡ್ರಿ, ಅವರಪ್ಪ ಆಮೇಲೆ ಬರ್ತಾನೋ, ಅದ್ರ ಬಗ್ಗೆ ನೆಕ್ಸ್ಟ್ ಸ್ಟೋರಿ ಅದಾಗ ನೆಕ್ಸ್ಟ್ ಒಳಗೆ ನೋಡ್ರಿ. ಇವೆಲ್ಲ ಶಬ್ದಾರ್ಥಗಳು ರೀ. ಗ್ಲೋಮಿಲಿ ಅಂದ್ರೆ ಫೀಲಿಂಗ್ ಇನ್ ಅ ವೇ ದ್ಯಾಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್, ಮೀನ್ಸ್ ಮಂಕ್ ಬಿಡ್ದಾನ ಅಂತ ಇರೋದು. ಟಿಪ್ಟಾಯ್ಡ್ ಅಂದರೆ ವಾಕ್ಡ್ ಕ್ವೈಟ್ಲಿ ಆನ್ ದ ಟಿಪ್ಸ್ ಆಫ್ ಹಿಸ್ ಟೋಸ್, ಹೌದಾ? ಅಂದರೆ ಹೆಬ್ಬೆರಳಿನ ಮೇಲೆ ನಡೆದದು. ಜೆಸ್ಟಿಕ್ಯುಲೇಷನ್ ಅಂದರೆ ಏನು ರೀ, ಹಾವಭಾವ ಮಾಡೋದ್ರಿ, ಅದನ್ನು ಕೈಯ ಮತ್ತು ಒಂದು ಆರ್ಮನ್ನು ಬಳಸ್ಕೊಂಡು, ಹೌದಾ? ನೆಕ್ಸ್ಟ್ ಮೂವ್ 7th. ಗ್ರ್ಯಾನಿ ಹೇಳಿದ್ಲು ಏನಂದರೆ, ಡೋಂಟ್ ಕವರ್ ಯುವರ್ ಫೇಸ್.
ಗ್ರ್ಯಾನಿ, ನಾನು ಸ್ಟೋರಿ ಹೇಳ್ತೀನಿ, ಕೇಳಾಕತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಕ್ಕೋದಂದ್ರೂ ಪರವಾಗಿಲ್ಲ, ನಿನ್ನ ಮುಖವನ್ನು ಕವರ್ ಮಾಡ್ಕೋಬೇಡ. ಆರ್ ಯು ರಿಯಲಿ ವೆರಿ ಸ್ಲೀಪಿ, ನಿನಗೆ ಭಾಳಷ್ಟು ನಿದ್ದೆ ಬಂದದೇನು ಅಂತೇಳಿ ಕೇಳಾಕತ್ತಾಳೆ. ಸ್ವಾಮಿ ಲೆಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್, ಸಾವಕಾಶ ಹೇಳಾಕತ್ತಾನ. ಸಾವಕಾಶ ಎದ್ದು ಸಾವಕಾಶ ಹೇಳಾಕತ್ತಾನ. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಪ್ಲೀಸ್ ಪ್ಲೀಸ್ ಸುಮ್ಮನೆ ಇರಜ್ಜಿ ಅಂತೇಳಿ ಹೇಳಾಕತ್ತಾನ. ಡೋಂಟ್ ಟಾಕ್ ಟು ಮೀ, ಮಾತಾಡಬೇಡ ನನ್ನ ಜೊತೆ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ, ಆ್ಯಂಡ್ ಯಾರಿಗೂ ನನ್ನನ್ನು ಕರೆದ್ರು ಅವರು ಏನು ಹೇಳಬೇಡ, ಅಥವಾ ಅವ್ರಿಗೆ ಕರೆಯುವಂತೆ ಮತ್ತು ನಾ ಇಲ್ಲೇ ಅದೀನಿ ಅಂತ ಹೇಳ್ಕೊಂಡು ನನ್ನ ಕರೆಯುವಂಗೆ ಮಾಡಬೇಡ. ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್, ಈ ಮನೆಗೆ ಬೆಂಕಿ ಬಿದ್ದರೂ ಕೂಡ ನನ್ನ ಎಬ್ಬಿಸ್ಬೇಡ ಅಂತ ಹೇಳ್ತಾನೆ ರೀ ಆ ಪಾಪು. ಈ ಮನೆಗೆ ಬೆಂಕಿ ಬಿದ್ದರೂ ನನ್ನ ಎಬ್ಬಿಸ್ಬೇಡು. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ಈ ಸದ್ಯ ನಾ ಏನಾರು ಮಕ್ಕೊಳ್ಳಿಲ್ಲ ಅಂದ್ರೆ ಪರ್ಯಾಪ್ಸ್ ಐ ಶಾಲ್ ಡೈ, ಬಹುಶಃ ನಾನು ಸತ್ತ ಹೋಗ್ತೀನಿ ನಾನು ಅಂತೇಳಿ ಆಗತ್ತಾನೆ ರೀ. ಅಜ್ಜಿ ನನ್ನ ಕಾಡಬೇಡ, ನನಗೀಗ ಮಲ್ಕೊಳಕ್ಕೆ ಬಿಡು. ನಾನು ಒಂದು ವೇಳೆ ಇವತ್ತು ಮಕ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ, ನಾನು ಸತ್ತ ಹೋಗ್ತೀನಿ, ನಾನೀಗ ಮಕ್ಕೊಳ್ಳಿಲ್ಲ ಅಂದ್ರೆ ಅಷ್ಟು. ಈ ಮನೆಗೆ ಏನಾರು ಬೆಂಕಿ ಬಿದ್ದರೂ ಪರವಾಗಿಲ್ಲ, ಆದ್ರೆ ಮಾತ್ರ ಯಾರನ್ನೂ ಎಬ್ಸಕ್ಕೆ ಕೊಡಬೇಡ ಅಂತ ಹೇಳಿ ಹೇಳ್ತಾನೆ. ಹಿ ಟರ್ನ್ ಓವರ್ ಆ್ಯಂಡ್ ಕರ್ಲ್ಡ್, ಆ ಕಡೆ ಹೊಳಿದ ಮತ್ತು ಸುತ್ತಕೊಂಡು ಮಕ್ಕೊಂಡ್ರಿ. ಆ್ಯಂಡ್ ಆಮೇಲೆ ಹಿಂಗೆ ಸುತ್ತ ಹಾಕ್ಕೊಂಡು ಆ ಕಡೆ ಏನು ಮಾಡಿದ, ಮಕ್ಕೊಂಡ. ಅದು ಹೆಂಗ್ರಿ? ಆ್ಯಂಡ್ ಸ್ನೋಡ್ ಅಂಡರ್ ದಿ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಈಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಹೆಂಗೆ ಮಕ್ಕೊಂಡ ಅಂದ್ರೆ ಗೊರ್ಕೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರಿ. ಸ್ನೋಡ್ ಅಂದ್ರೆ ಏನು? ಗೊರ್ಕೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ ಬ್ಲ್ಯಾಂಕೆಟ್ ಒಳಗಿಂದ ಜೋರ್ಸಿ ಗೊರ್ಕೆ ಹೊಡ್ಯಾಕತ್ತಾನ. ಎಲ್ಲಿ ಮಟ್ಟ ಗೊರ್ಕೆ ಒಳಗೆ ಹೊಡೆದಂದ್ರೆ ಅವ್ರ ಬ್ಲ್ಯಾಂಕೆಟನ್ನು ಯಾರೋ ಎಳೆದು ಒಗೆಯೋ ಮಟ್ಟ. ಪುಲ್ಡ್ ಅವೇ ಅಂದ್ರೆ ಎಳೆದು ಒಗೆದ್ರಿ. ಪುಲ್ಡ್ ಅವೇ ಅಂದ್ರೆ ಎಳೆದ ಒಗೆಯೋದು ಬ್ಲ್ಯಾಂಕೆಟನ್ನು. ಯಾರೋ ಎಳೆದು ಒಗೆದ್ರು ನೋಡ್ರಿ. ಇವೆರಡು ಶಬ್ದಗಳು ಇಲ್ಲಿ ಬರ್ತಾವು. ಒಂದು ಸ್ನೋಡ್, ಇನ್ನೊಂದೇನು ಕರ್ಲ್ಡ್ ಅಂತೇಳಿ. ಇವೆರಡು ವರ್ಡ್ಗಳು, ಹೌದಾ? ಸೊ ಯಾರೋ ಅವನು ಚಾದರನ್ನ ಎಳೆದು ಒಗದ್ರಲ್ಲ, ಯಾರು ಅಂತೇಳಿ ಈಗ ನೋಡ್ರಿ. ಫಸ್ಟ್ ಪಿಕ್ಚರ್ ಒಳಗೆ ನಾವು ನೋಡ್ಕೊಂಡವಲ್ಲ, ಫಸ್ಟ್ ಪಿಕ್ಚರ್ ಒಳಗೆ ನಾವು ನೋಡಿದ್ವಲ್ರಿ. ಏನು ಈ ಪಿಕ್ಚರನ್ನು ನೋಡ್ರಿ, ಇಲ್ಲದ ಪಿಕ್ಚರ್. ಯಾರೋ ಅವನು ಏನು ಚಾದರನ್ನ ಎಳೆದು ಹೋಗಿದ್ರು, ಯಾರು ಅಂತೇಳಿ ಈ ಪಿಕ್ಚರ್ ನೋಡಿದ್ರೆ ನಮಗೆ ಗೊತ್ತದ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟೂಡ್ ಓವರ್ ಹಿಮ್. ಪ್ರೆಸೆಂಟ್ಲಿ ಅಂದ್ರೆ ವಿತಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅವ್ರು ಹಿಂಗೆ ಮಾತಾಡ್ಕೊಳಕತ್ತಿಲ್ಲ, ಅದೇ ಟೈಮ್ ಒಳಗೆ ಪ್ರೆಸೆಂಟ್ಲಿ ಅಂದ್ರೆ ಅವ್ರ ಪಪ್ಪ ಬಂದ, ಅಲ್ಲಿ ಬಂದು ನಿಂತ್ಕೊಂಡಾನು. ಯಾರ ಮುಂದೆ? ಸ್ವಾಮಿ ಮುಂದೆ. ಸ್ವಾಮಿ ಗೆಟ್ ಆಫ್ ಹಿ ಸೆಡ್. ಆ ಬ್ಲ್ಯಾಂಕೆಟನ್ನು ಎಳೆದು ಒಗೆದು ಪಪ್ಪ ಹೇಳಕತ್ತಾನೆ, ಹೇಳೋ ಅಂತೇಳಿ. ಹೇಳೋ ಸ್ವಾಮಿ ಅಂತೇಳಿ ಅವ್ರ ಪಪ್ಪ ಹೇಳಕತ್ತಾರೆ. ಹಿ ಲುಕ್ ಲೈಕ್ ಆ್ಯನ್, ಯಾರು? ಅವ್ರ ಪಪ್ಪದ ಬಗ್ಗೆ ಹೇಳಕತ್ತಲ್ಲ. He looked like an apparition in the semi-darkness of the passage. ಅವ್ರ ಪಪ್ಪ ಹೆಂಗೆ ಕಾಣಕತ್ತಾನ ಹುಡುಗಂದ್ರೆ ಭೂತದ ಗತೆ ಕಾಣಕತ್ತಾನ ರೀ. ಯಾಕಂದ್ರೆ ಅಲ್ಲಿ ಏನದ, ಅಷ್ಟೊಂದು ಬೆಳಕು ಇಲ್ಲ, ಅಷ್ಟೊಂದು ಕತ್ಲೇನೂ ಇಲ್ಲ. ಅದ್ರೊಳಗೆ ಕ್ಲಿಯರಾಗಿ ನೋಡುವಂಥದ್ದಿಲ್ಲ. ಏಕದಮ್ ಅರ್ಧ ಕತ್ಲು ಅರ್ಧ ಬೆಳಕು ಗತೆ ಅದ ರೀ. ಆ ಬೆಳಕು ಯಾವುದಕ್ಕೂ ಸಾಲಲ್ಲ ಕ್ಲಿಯರಾಗಿ ನೋಡಕ್ಕೆ. ಹಂಗೆ ಬೆಳಕದ. ಸೆಮಿ ಡಾರ್ಕ್ನೆಸ್ ಅಂದ್ರೆ ಎರಡು ಮಿಶ್ರಣ, ಕತ್ಲು ಎಲ್ಲ ಇತ್ತಾಗ ಬೆಳಕು ಅಲ್ಲ. ವಿಚ್ ವಾಸ್ lit by a cone of light from the hall. ಅದೇನು ಬೆಳಗಾಕತ್ತೈತಿ ಕರೆ, ಅದು ಭಾಳ ಸಣ್ಣಗೆ ಬೆಳಗಾಕತ್ತದ. ಸರಿ. ಸ್ವಾಮಿ started and groaned as if in sleep. Father said, get up, Swami. Second time also he said. Second time also he said, what? Get up. Second time also he said, what? Stand up. Okay. ಪಪ್ಪ ಏನು ಕುಲಿಕ್ಕಿ ಎಬ್ಸಾಕತ್ತಾನ್ರಿ, ಹೇಳು ಅಂತೇಳಿ. ಗೆಟ್ ಅಪ್ ಸ್ವಾಮಿ. ಅವಾಗ ಗ್ರ್ಯಾನಿ ಪ್ಲೇಡೆಡ್, ವೈ ಡು ಯು ಡಿಸ್ಟರ್ಬಿಂಗ್ ಹಿಮ್. ಆ ಅಜ್ಜಿ ಸ್ವಾಮಿನಾಥ್ ಅವ್ರ ಪಪ್ಪ ಕೇಳಾಕತ್ತಳು, ಯಾಕೆ ನೀವು ಅವ್ನು ಡಿಸ್ಟರ್ಬ್ ಮಾಡಾಕತ್ತಿ? ಪ್ಲೇಡೆಡ್ ಅಂದ್ರೆ ಕೇಳ್ಕೊಳ್ಳೋದು.
ಇಲ್ಲದ ನೋಡು ಪ್ಲೇ ಡೇಟ್, ಇಲ್ಲದ ನೋಡ್ರಿ ವರ್ಡ್ಗಳು ಮೀನಿಂಗು. ಪ್ರೆಸೆಂಟ್ಲಿ, ಆಫ್ಟರ್ ಎ ಶಾರ್ಟ್ ಟೈಮ್, ಅಫ್ರೇಷನ್. ಅಫ್ರೇಷನ್ ಅಂದರೆ ಏನು ರೀ? ಗೋಸ್ಟ್ ಅಥವಾ ಭೂತ. ಸೆಮಿ ಡಾರ್ಕ್ನೆಸ್ ಅಂದರೆ ಏನು? ಅರೆಗತ್ತಲೆ. ಲಿಟ್ ಅಂದ್ರೆ ಬೆಳಗಿದ. ಕೋನ್ ಅಂದರೆ ಏನು? ಶಂಕುವಿನ ಆಕಾರದಲ್ಲಿ ಇರುವಂಥದ್ದು. ನೆಕ್ಸ್ಟ್ 9ನೇ ಪ್ಯಾರಾಗ್ರಾಫ್. ಗೆಟ್ ಅಪ್ ಸ್ವಾಮಿ ಸೇಡ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಇದೇನು ಗೆಟ್ ಅಪ್ ಅನ್ನೋದನ್ನು ಅಥವಾ ಏಳು ಅಂತೇಳಿ ಅಂದ್ರೆ ಇದು 3ನೇ ಸಲ. ಆವಾಗ ಸ್ವಾಮಿನಾಥನ್ ಏನು ಮಾಡಿದ? ಎದ್ದ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಸ್ವಾಮಿ ಏನು ಮಾಡಿದ? ಸ್ವಾಮಿ ಅವ್ರ ಫಾದರ್ ಏನು ಮಾಡಿದ? ಅವ್ನ ಬೆಡ್ ಅಂದರೆ ಅವ್ನ ಹಾಸಿಗೆ ಮತ್ತು ಎಲ್ಲನೂ ಸುತ್ತಕೊಂಡ. ಸ್ವಾಮಿ ಹಾಸಿಗೆ ಗೀಸಿಗೆ ಎಲ್ಲ ಮಡಿಚ್ಕೊಂಡು ಅದನ್ನು ಹಿಂಗೆ ರೋಲ್ ಮಾಡಿಕೊಂಡು ಟುಕ್ ಇಟ್ ಅಂಡರ್ ಹೀಸ್ ಆರ್ಮ್ ಆ್ಯಂಡ್ ಸೆಡ್. ಅದನ್ನೇನು ಮಾಡಿದ? ಹಿಂಗೆ ಬಗಲೊಳಗೆ ಇಟ್ಕೊಂಡು ಅವಾಗ ಹೇಳಿದ ಏನಂತೇಳಿ, ಕಮ್ ವಿತ್ ಮೀ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ. ಅವ ಏನಂದಾರ ಅವ್ರ ಪಪ್ಪ ಇದನ್ನೆಲ್ಲ ಸುತ್ತಕೊಂಡು ನನ್ನ ಜೊತೆಗೆ ಬಾ ಅಂತೇಳಿ ಹೇಳಿದಾಗ ಅವೇನು ಮಾಡ್ತಾನೋ ಸ್ವಾಮಿ ಏನು ಮಾಡ್ತಾನೋ ಅವ್ರ ಗ್ರ್ಯಾನಿ ಕಡೆ ನೋಡ್ತಾನೋ. ಹೆಜಿಟೇಟೆಡ್ ಫಾರ್ ಅ ಮೂಮೆಂಟ್. ಹೆದರಿಕೆ ಆಗೈತೆ. ಹೆಜಿಟೇಟ್ ಅಂದರೆ ಏನು ರೀ? ಅವ್ನಿಗೆ ಹೆದರಿಕೆ ಆಗೈತಿ ಒಂದು ನಿಮಿಷ, ಒಂದು ಸ್ವಲ್ಪ ಕ್ಷಣಕಾಲ. ಆಮೇಲೆ ಆ್ಯಂಡ್ ಫಾಲೋಡ್ ಹಿಸ್ ಫಾದರ್. ಆಮೇಲೆ ಅವನೇನು ಮಾಡಿದಾನ? ಪಾಪ ಜೊತೆಗೆ ಹೆಂಗೋ ಧೈರ್ಯ ಮಾಡಿಕೊಂಡು ಹೊಂಟಿದ್ದಾನ್ರಿ. ಎಲ್ಲಿ? ಇನ್ ಟು ದಿ ಆಫೀಸ್ ರೂಮ್. ಎಲ್ಲಿ? ಆಫೀಸ್ ರೂಮಿಗೆ. ಆನ್ ದ ವೇ ಹಿ ಥ್ರೇವ್ ಅ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಹೋಗ್ತಾ ಮೊದಲು ಗ್ರ್ಯಾನಿ ಕಡೆ, ಮೊದಲು ಅಲ್ಲಿ ರೂಮ್ ಒಳಗಿದ್ದ ಪ್ಯಾಸೇಜ್ ಒಳಗಿದ್ದಾಗ ಏನು ಮಾಡ್ತಾನೋ ಅವ್ರ ಗ್ರ್ಯಾನಿ ಕಡೆ ನೋಡ್ತಾನೋ. ಅವ್ರ ಗ್ರ್ಯಾನಿ ಏನೂ ಜಾಸ್ತಿ ಹಾಕಿದ್ರೆ ಏನಾಗಲ್ಲ. ಆವಾಗ ಪ್ಯಾಸೇಜಿಂದ ಅವ್ರ ಪಪ್ಪನ ರೂಮಿಗೆ ಹೋಗೋ ಮಟ್ಟನು ಏನು ನಡುವೆ ಅವ್ರ ಮಮ್ಮಿ ಸಿಗ್ತಾರಲ್ಲ, ಅವಾಗ ಏನು ಮಾಡ್ತಾನೋ ಒಂದು ಅಪೀಲ್ ಅಂದರೆ ಏನು, ಒಂದು ನೋಟ ಕೊಡ್ತಾನೆ ರೀ. ಒಂದು ನೋಟವನ್ನು ಬೀರ್ತಾನೆ. ಹೆಂಗಂತೇಳಿ ಮನವಿ ಮಾಡ್ಕೊಳ್ಳೋಂಥ ನೋಟ. ಆವಾಗ ಅವಳ ಮದರ್ ಹೇಳ್ತಾರೆ ನೋಡ್ರಿ. ಆ್ಯಂಡ್ ಸಿ ಸೆಡ್, ವೈ ಡು ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್. ಅವಾಗ ಅವನ ಆಫೀಸ್ ರೂಮಿಗೆ ಯಾಕೆ ಕರ್ಕೊಂಡು ಹೊಂಟಿರಿ ಅಂತೇಳಿ ಅವ್ರ ತಾಯಿ ಕೇಳ್ತಾಳೆ. ಹೀ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಅವ್ನು ಇಲ್ಲೇ ಹಾಲೊಳಗೆ ಮಕ್ಕೊಂಡ್ರೆ ಏನು ಪ್ರಾಬ್ಲಮ್ ಅದ, ಮಲ್ಕೊಳ್ಳಿ ಬಿಡ್ರಿ ಅಂಥೇಳಿ ಸ್ವಾಮಿನಾಥನ ಮಮ್ಮಿ ಅವ್ರ ಪಪ್ಪ ಹೇಳಾಕತ್ತಾರೆ. ಆವಾಗ ಸ್ವಾಮಿನಾಥ್ ಫುಲ್ ಖುಷ್. ಬಟ್ ಮುಂದೆ ಅವ್ರ ಪಪ್ಪನ ಉತ್ತರ ಏನು ಬರ್ತದೆ ನೋಡೋಣ್ರಿ. ಐ ಡೋಂಟ್ ಥಿಂಕ್ ಸೊ. ನನಗೆ ಹಂಗೆ ಅನ್ಸಾಗತ್ತಿಲ್ಲ ಅಂಥೇಳಿ ಫಾದರ್ ಹೇಳ್ತಾನೆ. ಫಾದರ್ ಸೇಡ್ ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಸ್ವಾಮಿನಾಥ್ ಏನು ಮಾಡಿದ? ಅವ್ರ ಪಪ್ಪನಿಂದನ ಒಂಥರ ಮರೆಮಾಚಿದವ್ರ ಗತೆ ಅವ್ರ ಪಪ್ಪನಿಂದ ಅದನ್ನು ಹೆಂಗೆ ಬೌಡ್ ಹೆಡ್ ಅಂದರೆ ತಲೆ ತಗ್ಗಿಸ್ಕೊಂಡದನು. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿನಾಥ್ ಈಗ ಹೇಳಿದ. ಸ್ವಾಮಿ ಪ್ಲೀಡೆಡ್ ಅಂದರೆ ಸ್ವಾಮಿನಾಥನ್ ಈಗ ಹೇಳಿದ, ನನಗೆ ಹಾಲೊಳಗೆ ಮುಕ್ಕೊಳಗೆ ಬಿಡು ಪಪ್ಪ ಅಂಥೇಳಿ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ. ನಿಮ್ಮ ಆಫೀಸ್ ರೂಮ್ ಏನದ? ಭಾಳ ಅಂದ್ರೆ ಭಾಳ ಡಸ್ಟಿ ಅದ. ಏನದ ನಿಮ್ಮ ಆಫೀಸ್ ರೂಮು? ಭಾಳ ಅಂದ್ರೆ ಭಾಳ ಡಸ್ಟಿ ಅದ. ಡಸ್ಟಿ ನಿಮ್ಮ ಆಫೀಸ್ ರೂಮ್ ಏನದಂದ್ರೆ ಡಸ್ಟಿ ಅದ ಅಂಥೇಳಿ ಅಂತ ನಾವು. ಮತ್ತು ಅದ್ರ ಜೊತೆಗೆ ಆ್ಯಂಡ್ ದೇರ್ ಮೇ ಬಿ ಅ ಸ್ಕೋಪಿಯನ್ಸ್ ದೇರ್ ಮೇ ಬಿ ದ ಸ್ಕೋಪಿಯನ್ಸ್ ಅಂದರೆ ಚೇಳುಗಳು ಅದಾವೇನು ಬಿಹೈಂಡ್ ಯುವರ್ ಲಾ ಬುಕ್ಸ್. ಮೊದಲು ನಿಮ್ಮ ದೊಡ್ಡ ಏನು ಲಾ ಅಂದರೆ ಏನು ಅವ್ರ ಪಪ್ಪ ಏನಾದ್ರೆ ವಕೀಲ ಅದಾರ. ಅದರ ಹಿಂದ್ಗಡೆ ಏನಾಗ್ಬೋದು, ದೊಡ್ಡ ನಿಮ್ಮ ಬುಕ್ ಹಿಂದೆ ಏನಾಗ್ಬೋದು, ಚೇಳು ಇರ್ಬೋದು, ನಾನು ಕಡಿಬೋದು ಅಂತೇಳಿ ಅಂತ ನಾವು. ದೇರ್ ಇಸ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗೆ ಹೆಂಗೇನ ಅನ್ಸಿದ್ರೆ ಬೆಂಚ್ ಮೇಲೆ ಮಲ್ಕೋ, ಆದ್ರೆ ನಡಿ, ಅಲ್ಲಿ ಯಾವುದೇ ಚೇಳುಗಳಿಲ್ಲ. ನಿನಗೆ ಹೆಂಗೇನ ಅನ್ಸಿದ್ರೆ ನೀ ಏನು ಮಾಡು, ಬೆಂಚ್ ಮೇಲೆ ಮಲ್ಕೋ ಅಂತೇಳಿ ಅಂತಾರೆ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಅವೇನು ಕೇಳ್ತಾನು? ಲ್ಯಾಂಪ್ ಅಂದರೆ ದೀಪ, ಅದು ಉರಿತಿರುವಂಗೆ ನಾನು ರೂಮ್ ಒಳಗೆ ಇಟ್ಕೋಬೋದೇನು ಅಂತೇಳಿ ಕೇಳ್ತಾನೆ. ಯಾರು? ಸ್ವಾಮಿನಾಥನ್. ಅವಾಗ ಅವ್ರ ಪಪ್ಪ ಅಂತಾರು, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫೇರ್ಡ್ ಆಫ್ ಡಾರ್ಕ್ನೆಸ್. ಅಫೇರ್ಡ್ ಅಂದರೆ ಏನು? ಹೆದರೋದು. ನೀನು ಇವತ್ತಿಂದ ಕಲಿಬೇಕು, ಈಗ ಕಲಿಕೋಬೇಕೇನು? ಕತ್ಲೆ ಅಂದ್ರೆ ಅಂಜದೇ ಇರೋದನ್ನು. ಡಾರ್ಕ್ನೆಸ್ ಅಂದ್ರೆ ಕತ್ತಲೆ. ಇಟ್ ಈಸ್ ಒನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್. ಅದೇನು ಹೆದರದೇ ಇರೋವಂಥವು. ಕತ್ಲೆ ಅಂದರೆ ಹೆದರದೇ ಇರೋದೇನು ಒಂದು ಹ್ಯಾಬಿಟ್ ಅಷ್ಟೇ. ಅದನ್ನು ಬೆಳೆಸ್ಕೋಬೇಕಷ್ಟೇ. ಅದು ಬರೀ ಹ್ಯಾಬಿಟ್ ಅಂತೆ ಅಷ್ಟೇ. ಅದು
ಅದನ್ನು ಬೆಳೆಸ್ಕೋಬೇಕು ನಾವು. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ನೀನು ಬೆಳೆಸ್ಕೋಬೇಕು ಒಳ್ಳೆಯ ಹ್ಯಾಬಿಟನ್ನು. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್, ಸ್ವಾಮಿ ಮತ್ತೊಂದು ಕ್ವಶನ್ ಕೇಳ್ತಾನೆ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್, ನೀವು ಡೋರ್ ಆದರೂ ಓಪನ್ ಮಾಡಿ ಹೋಗ್ತೀರೇನು, ಡೋರ್ ಆದರೂ ಓಪನ್ ಮಾಡ್ಕೊಳ್ಳೋಕೆ ನಂಗೆ ಬಿಡ್ತೀರೇನು ಅಂಥೇಳಿ ಕ್ವಶನ್ ಕೇಳಾಕತ್ತಾನೆ. ಯಾರು? ಸ್ವಾಮಿನಾಥನ್ ಟು ಹೀಸ್ ಫಾದರ್. ಸ್ವಾಮಿನಾಥನ್ ಟು ಹೀಸ್ ಫಾದರ್. All right, but promise you won't roll off your bed. All right, ಸರಿ ಆಯಿತು, ಬಟ್ ಆದರೆ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು. ಏನಂತೇಳಿ? ನಿನ್ನ ಬ್ಲ್ಯಾಂಕೆಟನ್ನು ಸುತ್ತಕೊಂಡು ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ನಾನು ಅದನ್ನು ರೋಲ್ ಅಪ್ ಮಾಡಿಕೊಂಡು, ಅಂದರೆ ಅದನ್ನು ಸುತ್ತಕೊಂಡು, ಏನು ಬೆಡ್ ಇದೆಯಲ್ಲ, ಬೆಡ್ ಅಂದರೆ ಹಾಸಿಗೆ ದಿಂಬು ಮತ್ತು ಏನು ಚಾದರ್ ಇದೆಯಲ್ಲ, ಅದನ್ನು ಸುತ್ತಕೊಂಡು ನಿನ್ನ ಗ್ರ್ಯಾನಿ ಬಾಜುಕ್ಕೆ ಹೋಗಿ ಮತ್ತು ಮಧ್ಯರಾತ್ರಿದಾಗ ನೀವು ಹೋಗಿ ಮಕ್ಕಳೆಲ್ಲ ನಂಗೆ ಪ್ರಾಮಿಸ್ ಮಾಡಿದ್ರೆ ನಾನು ಏನು ಮಾಡ್ತೀನಿ, ಡೋರನ್ನು ಓಪನ್ ಮಾಡಿ ಹೋಗ್ತೀನಿ ಅಂತೇಳಿ ಅವ್ರ ಪಪ್ಪ ಅನ್ನಕತ್ತಾರೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀ ಹಿಂಗೇನಾದ್ರು ಮಾಡಿದಂದ್ರೆ ನಾನು ನಿನಗೇನು ಮಾಡ್ತೀನಿ, ನಿನ್ನ ಮೇಲೆ ಎಲ್ಲರೂ ನಗಾಡುವಂಗೆ, ನಿನಗೆ ನಾಚಿಕೆಗೇಡಾಗುವಂಗೆ, ಹಾಸ್ಯಾಸ್ಪದವಾಗುವಂಗೆ ನಿನ್ನ ಸ್ಕೂಲೊಳಗೆ ಮಾಡ್ತೀನಿ ಅಂಥೇಳಿ ಅವ್ರ ಪಪ್ಪ ಹೇಳಿ ಹೆದರ್ಸಾಕತ್ತಾನೆ ರೀ. ಸೊ ಇನ್ನು ಮುಂದೆ ಏನಾಗತ್ತೆ ಅನ್ನೋದನ್ನು ನಾವೇನು ಮಾಡೋಣ, ನಾಳೆ ವಿಡಿಯೋದೊಳಗೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ವರ್ಡ್ಗಳು ಮೀನಿಂಗ್ ಅದಾವೆ. ಸ್ಲಂಕ್ ಅಂದ್ರೆ ಸಾವಕಾಶ ಹೋಗುದ್ರಿ. ಸ್ಕಾರ್ಪಿಯೋನ್ಸ್ ಅಂದ್ರೆ ಚೇಳುರಿ. ಲಾಫಿಂಗ್ ಸ್ಟಾಕ್ ಅಂದ್ರೆ ಹೇಳಿದ್ನಲ್ಲ, ಹೆದರಿಸುವಂತೆ ಮಾಡೋದು, ನಗುವಂತೆ ಮಾಡೋದು ರೀ. ಪ್ಲೀಡ್ ಅಂದ್ರೆ ಬೇಡಿಕೊಳ್ಳೋದು ಅಥವಾ ಹೇಳೋದು ಆಗ್ತದೆ, ಎರಡೂ ಮೀನಿಂಗ್ ಆಗ್ತದೆ. ಅಫೇರ್ಡ್ ಅಂದರೆ ಹೆದರೋದು ರೀ. ಕಲ್ಟಿವೇಟ್ ಅಂದ್ರೆ ಬೆಳೆಸ್ಕೊಳ್ಳೋದು. ಸೊ ಇದು ಆ ಚಿತ್ರ, ಆ ರೂಮಿನ ಚಿತ್ರ ರೀ. ಇಲ್ಲಿ ನೋಡಿರಿ, ಲಾಜ್ ಬುಕ್ಗಳದಾವು. ಸ್ವಾಮಿನಾಥ್ ಮಕ್ಕಳಾಗತ್ತಾನು, ಅವ್ರ ಪಪ್ಪ ಇಲ್ಲದಾರು. ಸೊ ಈಗ ಈ ದರ್ವಾಜ ಅಷ್ಟೇ ಓಪನ್ ಇಡೋದು, ಆಮೇಲೆ ಅವ್ರ ಪಪ್ಪ ಹೊರಗೆ ಹೋಗ್ಬಿಡ್ತಾರೆ. ಮುಂದೆ ಏನಾಗುತ್ತದೆ ಅನ್ನೋದನ್ನು ನಾಳೆ ವಿಡಿಯೋದಾಗ ನೋಡೋಣ. ಅಲ್ಲಿ ಮಟ್ಟ ನೀವು ನೋಡ್ತೀರಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ಒಳಗೆ ಈ ವಿಡಿಯೋನ. ಜೈ ಹಿಂದ್.